ಕಾಂಗ್ರೆಸ್ನ ಜನಕಲ್ಯಾಣ ಸಮಾವೇಶಕ್ಕೆ ಈಗಾಗಲೇ ಕ್ಷಣಗಣನೆ ಆರಂಭ ಆಗಿರುವಂಥದ್ದು. ಸಿಎಂ ಸಿದ್ದರಾಮಯ್ಯನ ಅಭಿಮಾನಿಗಳು, ಕಾಂಗ್ರೆಸ್ ಕಾರ್ಯಕರ್ತರು ಸಾಕಷ್ಟು ಜನ ಇಲ್ಲಿ ಈಗಾಗಲೇ ಬಂದು ಸೇರ್ತಾ ಇರೋಂಥದ್ದು ನೀವು ನೋಡ್ತಾ ಇರ್ಬೋದು. ಸಿಎಂ ಭಾವಚಿತ್ರ ಇರೋಂಥ ಸಾವಿರಾರು ಪೋಸ್ಟರ್ಗಳನ್ನು ಸಿದ್ದರಾಮಯ್ಯನ ಅಭಿಮಾನಿಗಳು ತಂದೆ ತಮ್ಮ ಚೇರ್ಗಳ ಮೇಲೆ ಇಟ್ಟಿದ್ದಾರೆ ಅಂತ ಹೇಳ್ಬೋದು. ಈಗಾಗಲೇ ನೀವು ನಮ್ಮ ಬಲಭಾಗದಲ್ಲಿ ನೋಡಿರ್ಬೋದು, ಸಾಕಷ್ಟು ಜನ ಸಿದ್ದರಾಮಯ್ಯನ ಅಭಿಮಾನಿಗಳು ಬಂದಿದ್ದಾರೆ. ಸಿದ್ದರಾಮಯ್ಯ ಅಭಿಮಾನಿಗಳನ್ನೇ ನೇರವಾಗಿ ಸಿಎಂ ಸಿದ್ದರಾಮಯ್ಯ ಅಭಿಮಾನಿಗಳೇ ನೇರವಾಗಿ ಮಾತಾಡ್ಸೋಣ. ಸರ್, ನೀವು ಎಲ್ಲಿಂದ ಬಂದಿದ್ದೀರಾ? ಯರಗಟ್ಟಿ ತಾಲೂಕು ಮುಗುಳ್ಯಾಳದಿಂದ ಬಂದೀವಿ ರೀ. ಮುಗುಳ್ಯಾಳದಿಂದ ಬಂದು ಬೆಳಗಾವಿ ಜಿಲ್ಲಾ ಯರಗಟ್ಟಿ ತಾಲೂಕು ಮುಗುಳ್ಯಾಳದಿಂದ ಬಂದು ಸಿದ್ದರಾಮಯ್ಯನ ಅಭಿಮಾನಿಗಳು. ನಾವು ಸಿದ್ದರಾಮಯ್ಯ 5 ವರ್ಷ ಕಂಟಿನ್ಯೂ. ಸ್ವಾಮಿ, ನೀವು ಎಲ್ಲಿಂದ ಬಂದಿದ್ದೀರಾ? ನಾವು ಬೆಳಗಾವಿ ಜಿಲ್ಲೆಯಿಂದ ಬಂದಿದ್ದೀವಿ, ಗೋಕಾಕ್ ತಾಲೂಕಿಂದ. ನಾವು ಸಿದ್ದರಾಮಯ್ಯಗಳ ಪಟ್ಟ ಅಭಿಮಾನಿಗಳು. ಅವರು ಯಾವುದೇ ರಾಜ್ಯ, ಯಾವುದೇ ಬೇರೆ ರಾಜ್ಯಕ್ಕೆ ಹೋದರೂ ಕೂಡ ನಾವು ಎಲ್ಲ ಕಾರ್ಯಕ್ರಮಕ್ಕೆ ತಪ್ಪದೇ ಭಾಗವಹಿಸ್ತೀವಿ. ಇಲ್ಲೂ ಕೂಡ ಅವರಿಗೆ ಒಂದು ಶಕ್ತಿ ತುಂಬಕ್ಕಾಗಿ ನಾವು ಬಂದಿದ್ದೀವಿ. ಅಲ್ಲ, ಇದೇನು ವಿಶೇಷ? ಈ ಪೋಸ್ಟ್ಗಳನ್ನ ಸಿದ್ದರಾಮಯ್ಯ ಅವರ ಭಾವಚಿತ್ರ ಇಟ್ಕೊಂಬಂದ್ರೆ ಏನು ವಿಶೇಷ? ಇದು ಒಬ್ಬರು ಆನಂದ್ ಅಂತ ಒಬ್ಬರು ಡಾಕ್ಟರ್, ಅವರು ಮೈಸೂರಿನವರು. ಅವರು ಕೂಡ ಸಿದ್ದರಾಮಯ್ಯನ ಕಟ್ಟಾಭಿಮಾನಿಗಳು. ಅವರು ಎಲ್ಲ ಕಾರ್ಯಕ್ರಮದಲ್ಲೂ ಕೂಡ ಅವರು ಸ್ವಂತ ಖರ್ಚಿನಲ್ಲಿ ಈ ಪೋಸ್ಟ್ಗಳನ್ನ ಅಭಿಮಾನಿಗಳಿಗಾಗಿ ಅವರು ಕೊಡ್ತಾ ಇದ್ದಾರೆ. ಅವ್ರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ತುಂಬ ಹೃದಯದ ವಂದನೆಗಳನ್ನು ತಿಳಿಯಪಡಿಸ್ತೀವಿ. ಇವರು ನಮ್ಮ ಸ್ನೇಹಿತರು ಯಾದಗಿರಿಯಿಂದ ಬಂದಿದ್ದಾರೆ. ನೀವು ಎಲ್ಲಿಂದ ಬಂದಿದ್ದೀರಾ? ನಾವು ಯಾದಗಿರಿ ಜಿಲ್ಲೆ ಶಾಪುರ ತಾಲೂಕಿನಿಂದ ಬಂದಿದ್ದೀವಿ ಸರ್. ನಾವು ಸಿದ್ದರಾಮಯ್ಯ ಅವರ ಕಟ್ಟ ಅಭಿಮಾನಿಗಳು. ಅದಕ್ಕೆ ಸಿದ್ದರಾಮಯ್ಯ ಅವ್ರ ಬಗ್ಗೆ ಯಾವ ಇದು ಮಾಡಿದ್ರೂ ಏನು ಮಾಡ್ಕೊಳಕ್ಕಾಗಲ್ಲ ಅಂತ ನಾವು ಹೇಳ್ತೀವಿ ಸರ್. ಸಿದ್ದರಾಮಯ್ಯನವರಿಗೆ ಅಂದರೆ ಸಿದ್ದರಾಮಯ್ಯಗೆ ಹಲವು ಆರೋಪಗಳು ಬಂದಿದೆ. ಸಿದ್ದರಾಮಯ್ಯ ಮೂಡ ಸೇರಿದಂತೆ ಇದಕ್ಕೆ ಸಂಬಂಧಪಟ್ಟಂತೆ ಏನು ಶಕ್ತಿ ತುಂಬಕ್ಕೋಸ್ಕರ ಬಂದಿದೆ, ಯಾವಕ್ಕೋಸ್ಕರ ಬಂದಿದೆ? ಹೌದು ಸರ್, ಸಿದ್ದರಾಮಯ್ಯ ಅವರ ಹಿಂದೆ ಎಲ್ಲ ಇಡೀ ಕರ್ನಾಟಕ ಜನತೆ ಇದೆ ಅಂತ ನಾವು ಈ ಶಕ್ತಿ ತುಂಬಕ್ಕೆ ಈ ಕಾರ್ಯಕ್ರಮದ ಮುಖಾಂತರ ಹೇಳಕ್ ಬಂದೀವಿ ಸರ್. ಸಿದ್ದರಾಮಯ್ಯನ ಮೇಲೆ ಅಂತ ಆರೋಪ ಕಾನೂನು ಪ್ರಕಾರ ನೋಡಿದ್ರೆ ಅದು ಶುದ್ಧ ಸುಳ್ಳು. ಅವರ ಜಾಗ ಕೊಡಬೇಕಂತ ಜಾಗಕ್ಕೆ ಕೊಡ್ತಾ ಇದ್ದಾರೆ. ನೇರವಾಗಿ ಕೊಲೆ ಮಾಡಿಸಿ ಗಡೀಪಾರಾದಂಥ ಅಮಿತ್ ಶಾ ಇವತ್ತು ದೇಶದಲ್ಲಿ ಗೃಹ ಮಂತ್ರಿ ಆಗಿದ್ದಾರೆ. ಆಯ್ತಾ, ಸಾವಿರಾರು ಜನರನ್ನ, ಲಕ್ಷಾಂತರ ಜನರನ್ನ ಒಂದೇ ಗುಲ್ಬರ್ಗ ಅಪಾರ್ಟ್ಮೆಂಟಲ್ಲಿ ಬೆಂಕಿ ಇಕ್ಸಿದಂಥ ಪ್ರಧಾನಮಂತ್ರಿ ಇದ್ದಾರೆ. ಹಾಗಾಗಿ ಇದು ಉತ್ತರ ಭಾರತ ಅಲ್ಲ, ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರಿಗೆ ಕೈ ಹಾಕಿದ್ರೆ ಇದು ನಮ್ಮದೇ ಒಂದು ದೇಶ ಆಗುತ್ತೆ. ಆ ಮಟ್ಟಕ್ಕೆ ನಾವು ಹೋರಾಟ ಮಾಡ್ತೀವಿ. ಇದು ದ್ರಾವಿಡ ನಾಡು. ಈ ಸುಪ್ರೀಂ ಕೋರ್ಟು, ಈ ಜಡ್ಜ್ಗಳ್ದೆಲ್ಲ ನಾವು ಕೇಳೋದಿಲ್ಲ. ನಾವೇನು ನಮ್ಮ ದ್ರಾವಿಡರು, ನಮ್ಮ ಮೆಂಟಾಲಿಟಿನೇ ಬೇರೆ. ನಾವು ಯಾವುದೋ ಅನ್ಯಾಯ ಮಾಡಲ್ಲ, ಅನ್ಯಾಯ ಮಾಡಿದವ್ರೆ ಬಿಡೋದಿಲ್ಲ. ಹಂಗಾಗಿ ಮೀಡಿಯಾದವರಾಗಲಿ, ಪಕ್ಷದವರಾಗಲಿ ಅಥವಾ ವಿರೋಧ ಪಕ್ಷದವರಾಗಲಿ ಅವರು ಸಿದ್ದರಾಮಯ್ಯನವ್ರನ್ನ ಮತ್ತು ನಮ್ಮ ಕರ್ನಾಟಕ ಜನತೆಯನ್ನು, ದ್ರಾವಿಡ ಜನಗಳನ್ನ ಬೇರೆ ರೀತಿ ತಿಳಿದಿದ್ರೆ ದಯವಿಟ್ಟು ಅದನ್ನು ನಿಮ್ಮ ತಲೆಯಿಂದ ತೆಗೆದಾಕಬೇಕು. ಸಿದ್ದರಾಮಯ್ಯನವ್ರನ್ನ ಅಲ್ಲಾಡಿಸಿದ್ರೆ ಇದು ದೇಶ, ದ್ರಾವಿಡ ನಾಡು ಬೇರೆ ದೇಶ ಆಗಿ ಸಿದ್ದರಾಮಯ್ಯನವ್ರು ಪ್ರಧಾನಮಂತ್ರಿ ಆಗ್ತಾರಂತ ಈ ಸಂದರ್ಭದಲ್ಲಿ ಹೇಳ್ತೀವಿ. ಈಗಾಗಲೇ ಸಿದ್ದರಾಮಯ್ಯರ ಅಭಿಮಾನಿಗಳು ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಏನು ಸಮಾವೇಶ ಜಾಗಕ್ಕೆ ಆಗಮಿಸಿದ್ದಾರೆ. ಸಿದ್ದರಾಮಯ್ಯ ಅವ್ರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಆದರೆ ನಾವು ಸಿಎಂ ಸಿದ್ದರಾಮಯ್ಯ ಶಕ್ತಿ ತುಂಬಲು, ಸಿದ್ದರಾಮಯ್ಯ ಶಕ್ತಿ ತುಂಬಲು ಮತ್ತು ಶಕ್ತಿ ಕೊಡುವಂಥ ಕೆಲಸಕ್ಕೆ ಇಲ್ಲಿ ಬಂದಿದ್ದೀವಿ ಅಂತ ಕೂಡ ಹೇಳ್ತಾರೆ. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಕಿರಣ್, ನ್ಯೂಸ್ ಫಸ್ಟ್ ಹಾಸನ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.